ಈಗ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಾರೆ ಐಟಿ ಉದ್ಯಮಿ ಆಗಿರುವಂತಹ ಮೋಹನ್ ದಾಸ್ ಪೈ ಅವರು. ಸರ್ ನಮಸ್ಕಾರ. ಇನ್ಫ್ಯಾಕ್ಟ್ ನೀವು ಹಿಂದೆ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ದನಿ ಎತ್ತಿದಾಗ ನ್ಯೂಸ್ 18 ನಲ್ಲಿ ನಾವು ದೊಡ್ಡ ಅಭಿಯಾನ ಮಾಡಿದ್ವಿ. ಸಿಎಂ ಕೂಡ ರಿಯಾಕ್ಷನ್ ಕೊಟ್ಟಿದ್ದು ತಕ್ಷಣಕ್ಕೆ ಈ ಬಗ್ಗೆ ಅಧಿಕಾರಿಗಳಿಗೆ ನಾನು ಸೂಚನೆ ಕೊಡ್ತೀನಿ, ಎಲ್ಲಾನು ಸರಿ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಒಂದು ದಿನದ ಮಳೆಗೆ ಬೆಂಗಳೂರಿನ ಪರಿಸ್ಥಿತಿ ನೋಡಿ ಸರ್ ಹೆಂಗಾಗಿದೆ. ಅದೇ ನೋಡಿ, ಬೆಂಗಳೂರಲ್ಲಿ ಮಳೆ ಬಂದ ತಕ್ಷಣ ಎಲ್ಲಾ ಚರಂಡಿಗಳು ಫುಲ್ ಆಗುತ್ತೆ, ರೋಡ್ ಅಲ್ಲೆಲ್ಲ ನೀರ್ ಬರುತ್ತೆ. ಯಾಕೆ? ನಾವು ಮುಂಚೆನೆ ಹೇಳಿದ್ವಿ, ರೋಡ್ ಕ್ಲೀನ್ ಮಾಡಿ, ಫುಟ್ಪಾತ್ ಇಂದ ದಬ್ರೀಸ್ ತೆಗಿರಿ, ಮಣ್ಣು ತೆಗಿರಿ. ದಬ್ರೀಸು ಫುಟ್ಪಾತ್ ಮೇಲೆ ಇಕ್ಬಿಟ್ರೆ ಅದು ಡ್ರೈನ್ಸ್ ಹೊರಟೋಗ್ಬಿಡುತ್ತೆ, ಡ್ರೈನ್ಸ್ ಕ್ಲಾಗ್ ಆಗುತ್ತೆ, ಮಳೆ ಬರುತ್ತೆ. ಮಳೆಗೆ ಪ್ರಿಪರೇಷನ್ ಮಾಡ್ಬೇಕು. ಎಲ್ಲಾ ನಾವು ಹೇಳಿದೀವಿ 5 ವರ್ಷ 10 ವರ್ಷ ಅದೇ ಹೇಳ್ತಾ ಇದೀವಿ. ಒಂದು ಬ್ರೋಕನ್ ರೆಕಾರ್ಡ್ ತರ ಸರ್ಕಾರ ಮಾಡ್ತೀವಿ ಅಂತಾರೆ, ಮಾಡಲ್ಲ. ಅಂದ್ರೆ ಕರ್ನಾಟಕದಲ್ಲಿ ಏನಾಗ್ಬಿಡಿದೆ, ಚೀಫ್ ಮಿನಿಸ್ಟರ್ ಆರ್ಡರ್ ಕೊಡ್ತಾರೆ, ಮಿನಿಸ್ಟರ್ ಆರ್ಡರ್ ಕೊಡ್ತಾರೆ, ಬಿಬಿಎಂಪಿ ಕಮಿಷನರ್ ಆರ್ಡರ್ ಕೊಡ್ತಾರೆ, ಯಾರು ಕೆಳಗೆ ಕೆಲಸ ಮಾಡಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಅದಕ್ಕೆ ನಾವ್ ಏನ್ ಮಾಡ್ಬೇಕಂದ್ರೆ ಅರ್ಧ ಜನಕ್ಕೆ ಬೆಂಗಳೂರು ಬಿಬಿಎಂಪಿ ಇಂದ ಡಿಸ್ಮಿಸ್ ಮಾಡ್ಬೇಕು, ಸರ್ವಿಸ್ ಇಂದ ಡಿಸ್ಮಿಸ್ ಫಾರ್ ನೆಗ್ಲಿಜೆನ್ಸ್. ಅವ್ರಿಗೆ ಭಯ ಇರ್ಬೇಕು, ಕೆಲಸ ಮಾಡಲ್ಲ ಅಂದ್ರೆ ಅವ್ರ ಕೆಲಸ ಹೋಗತ್ತೆ ಅಂತ ಭಯ ಇರ್ಬೇಕು. ಭಯ ಇಲ್ಲ, ಏನಿಲ್ಲ, ಕರಪ್ಷನ್ ಮಾಡ್ತಾರೆ, ದುಡ್ಡು ತಿಂತಾರೆ, ಕಳ್ತನ ಮಾಡ್ತಾರೆ, ಮತ್ತೆ ಏನು ಆಗಲ್ಲ. ನೋಡಿ, ಯಾರು ಸಫರ್ ಮಾಡೋದು? ನಾವು ಟ್ಯಾಕ್ಸ್ ಪೇಯರ್ ಸಫರ್ ಮಾಡೋದು. ನೀವೆಲ್ಲ ಮೀಡಿಯಾದಲ್ಲೆಲ್ಲ ತೋರಿಸ್ತಾ ಇದ್ದೀರಾ, ಎಷ್ಟ್ ತಿಂಗಳ ತೋರಿಸ್ತಾ ಇದ್ದೀರಾ, ಇನ್ನ 5 ವರ್ಷ ತೋರಿಸ್ತಾನೆ ಇರ್ತೀರಾ. ಏನಂತ ಕೆಲಸ ಮಾಡಕ್ ಆಗಲ್ವಾ? ಅದಕ್ಕೆ ನಮ್ ಚೀಫ್ ಮಿನಿಸ್ಟರ್ಗೆಲ್ಲ ನಾವೆಲ್ಲಾರು ಜನತೆ, ಬೆಂಗಳೂರಿನ ಜನತೆ ಮುಂದೆ ಬಂದ್ಬಿಟ್ಟು ಕೇಳ್ಬೇಕು, ಹೇಳ್ಬೇಕು, ಇಲ್ಲಿ ಬಿಬಿಎಂಪಿ ಅರ್ಧ ಸ್ಟಾಫ್ ಗೆ ಡಿಸ್ಮಿಸ್ ಮಾಡಿ ನೆಗ್ಲಿಜೆನ್ಸ್ಗೆ. ಯಾರು ಇದು ಕ್ಲೀನ್ ಮಾಡಿಲ್ವೋ, ಯಾರು ಆಫೀಸರ್ಸ್ ಇಂಜಿನಿಯರ್ಸ್ ಇದಾರೋ, ಎಲ್ಲೆಲ್ಲಿ ಕಷ್ಟ ಇದೆಯೋ ಡಿಸ್ಮಿಸ್ ಮಾಡಿ. ಆಮೇಲೆ ಇನ್ನೊಂದೇನು, ಎಲ್ಲೆಲ್ಲಿ ಫ್ಲಡ್ಡಿಂಗ್ ವರ್ಷಕ್ಕೆ ಆಗ್ತಾ ಇದೆಯೋ ಅಲ್ಲಿ ಕೆಲಸ ಯಾಕೆ ಹಾಕಿಲ್ಲ ನೋಡ್ಬಿಟ್ಟು, ಯಾರು ರೆಸ್ಪಾನ್ಸಿಬಲ್ ಇದಾರೋ, ಜೂನಿಯರ್ ಇಂಜಿನಿಯರ್, ಸೀನಿಯರ್ ಇಂಜಿನಿಯರ್, ಚೀಫ್ ಇಂಜಿನಿಯರ್, ಅವ್ರಿಗೆಲ್ಲ ಕೆಲಸದಿಂದ ತೆಗೀರಿ, ಹೊಸೊಬ್ರಿಗೆ ಕೆಲ್ಸಕ್ ಹಾಕಿ. ನೀವು ಹೇಳಿದ್ದು ಅವ್ರು ಕೇಳ್ಬೇಕು. ಆರ್ಡರ್ ಸರ್ಕಾರ ಕೊಟ್ರೆ ಅವರೆಲ್ಲ ಕೇಳ್ಬಿಟ್ಟು ಕೆಲಸ ಮಾಡ್ಬೇಕು. ಅವ್ರ ಕೆಲ್ಸಾನೇ ಮಾಡಲ್ಲ, ಕೇಳಲ್ಲ ಅಂದ್ರೆ ನೀವ್ ಯಾಕಿರ್ಬೇಕು? ಯಾಕಿರ್ಬೇಕು ಸರ್ಕಾರ ಬೇಕಾ ಆತರ? ಕರೆಕ್ಟ್. ಒಂದು ಪ್ರಾಪರ್ ಮಾನಿಟರಿಂಗ್ ಆಗ್ಬೇಕು. ಅಟ್ ದ ಸೇಮ್ ಟೈಮ್ ನೀವ್ ಹೇಳ್ದಂಗೆ ಒಂದು ಬಿಸಿ ಮುಟ್ಟಿಸ್ಬೇಕು ಅಧಿಕಾರಿಗಳಿಗೆ, ಅದರ್ವೈಸ್ ದಪ್ಪ ಚರ್ಮ ಹಂಗೆ ಇರುತ್ತೆ, ಅವ್ರಿಗೆ ಬಿಸಿ ತಾಗಲ್ಲ. ಮತ್ತೊಂದು ವಿಷಯ ಸರ್, ನೀವು ಹಿಂದೆ ಪ್ರಸ್ತಾಪ ಮಾಡಿದ್ದು ನ್ಯೂಸ್ 18 ನಲ್ಲಿ ಈ ಮೂಲಭೂತ ಸೌಕರ್ಯ, ಯಾಕಂದ್ರೆ ಬೆಂಗಳೂರು ನಿರೀಕ್ಷೆ ಮಾಡಿಕ್ಕಿಂತ ಜಾಸ್ತಿ ಬೆಳೆದು ಬಿಟ್ಟಿದೆ, ಅದ್ರ ಜೊತೆಯಲ್ಲಿ ಜನಸಂಖ್ಯೆನೂ ಅಷ್ಟೇ ನಿರೀಕ್ಷೆ ಮಾಡಿಕ್ಕಿಂತ ಜಾಸ್ತಿ ಆಗ್ತಾ ಇದೆ ದಿನನಿತ್ಯ. ಹಾಗಾಗಿ ಈ ಬಿಬಿಎಂಪಿನೇ ಫಸ್ಟ್ ಆಫ್ ಆಲ್ ಡಿವೈಡ್ ಮಾಡಬೇಕು. ಇರೋದು ಒಂದು ಬಿಬಿಎಂಪಿ, ಹತ್ತತ್ರ 2 ವರ್ಷ ಆಯ್ತು, ಎಲೆಕ್ಷನ್ ನಡೆದಿಲ್ಲ. ಅದೇ ನೋಡಮ್ಮ, ನೋಡಿ ಏನಂದ್ರೆ ಬಿಬಿಎಂಪಿ ಸ್ಪ್ಲಿಟ್ ಮಾಡಕ್ಕೆ ಕರ್ನಾಟಕ ಲೆಜಿಸ್ಲೇಚರ್ ಅಲ್ಲಿ ಪಾಸ್ ಮಾಡಿದ್ದಾರೆ. ಅದೇ ಇದು ಭಾರತ ಸರ್ಕಾರ ಹೋಗ್ಬಿಟ್ಟು ಅಪ್ರೂವಲ್ ಕೊಟ್ಟಿಲ್ಲ. ಯಾಕಂದ್ರೆ ನಮ್ದು ಜನರು ಏನ್ ಹೇಳ್ತಾರಂದ್ರೆ, ನಮ್ದು ಬಿಜೆಪಿ MLA ಅವರು ನಿಲ್ಸಿರೋ ಕೆಲಸ ಮಾಡ್ಬಾರ್ದು ಅಂತ ಪಾಲಿಟಿಕ್ಸ್ ಆಡ್ತಾ ಇದಾರೆ. ಯಾಕೆ ಪಾಲಿಟಿಕ್ಸ್ ಆಡ್ತಾರೆ? ದುಡ್ಡು ಮಾಡ್ತಾ ಇದಾರೆ, ಸರಿ ತಾನೆ? MLAಗಳು ದುಡ್ಡು ಮಾಡ್ತಾ ಇದಾರೆ. ಇವಾಗ ಎಲೆಕ್ಟೆಡ್ ವಾರ್ಡ್ ಕೌನ್ಸಿಲ್ ಇಲ್ಲ, ಮುಂಚೆ ಏನಿತ್ತು, ವಾರ್ಡ್ ಕೌನ್ಸಿಲ್ ದುಡ್ಡು ಮಾಡ್ತಾ ಇದ್ರು, MLAಗಳು ದುಡ್ಡು ಮಾಡ್ತಾ ಇದಾರೆ. ನಾವೆಲ್ಲ ಕೇಳಿದೀವಿ, ಕಾಂಟ್ರಾಕ್ಟ್ಸ್ ಅಲ್ಲಿ 30% 40% ತಿಂತಾರೆ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ. PM ಗೂ ಹೋಗಿದೆ, CM ಗೂ ಹೋಗಿದೆ. ಇವಾಗ ಇನ್ನೊಂದೇನಾಗಿದೆ, ಯಾವ್ದೋ ಒಂದು ಸ್ವಾಮೀಜಿ 30% ಕೊಟ್ಟು ಅದನ್ನ ಅವರು ಅಕ್ವಿಸೇಷನ್ ಮಾಡಿ, ಸತ್ಯನೋ ಸುಳ್ಳೋ ನಮಗ್ ಗೊತ್ತಿಲ್ಲ, ಅದೇ ಅಕ್ವಿಸೇಷನ್ ಮಾಡಿದ್ದಾರೆ. ಆದ್ರೆ ಇನ್ನ ಏನ್ ಮಾಡ್ಬೇಕು? ಯಾಕಿದು ಎಲೆಕ್ಷನ್ ಆಗಿಲ್ಲ, ರಿಫಾರ್ಮ್ಸ್ ಆಗಿಲ್ಲ ಆದ್ರೆ ಬೆಂಗಳೂರು ಹೆಂಗ್ ಓಡಿಸ್ತೀರಾ? ಒಂದು ಕಮಿಷನರ್ಗೆ 1,10,00,000 ಜನರು ಸಿಟಿ ಓಡ್ಸಕ್ಕೆ ಆಗಲ್ಲ. 800 ಕಿಲೋಮೀಟರ್ ಏನೋ 1000 ಕಿಲೋಮೀಟರ್ ಬೆಂಗಳೂರಲ್ಲಿ ಇದೆ. 1 ಕೋಟಿ ಗಾಡಿಗಳಿವೆ ಬೆಂಗಳೂರಲ್ಲಿ. ಈ ಸಿಟಿ ಒಂದು ಮನುಷ್ಯಂಗೆ ಓಡ್ಸಕ್ ಆಗಲ್ಲ. ಅದಕ್ಕೆ 5 ಮುನ್ಸಿಪಾಲಿಟಿ ಮಾಡ್ಬಿಟ್ಟು ಒಂದು ಎಲೆಕ್ಷನ್ ಮಾಡ್ಬಿಟ್ಟು ಫುಲ್ ಟೈಮ್ 5 ಮೇಯರ್ ಮಾಡ್ಬೇಕು ಅಂತ ಎಷ್ಟು ವರ್ಷದಿಂದ ಹೇಳ್ತಾ ಇದೀವಿ. ಎಷ್ಟು ಕಮಿಟಿಗಳಾಗಿದೆ, ಇವಾಗವರೆಗೂ ಮಾಡಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂತ ಸರ್ಕಾರ ನಮ್ಗೆಲ್ಲರಿಗೂ ಉತ್ತರ ಕೊಡ್ಬೇಕು. ಈ ತರ ನೋಡಿ, ಈ ತರ ಬೆಂಗಳೂರು ಓಡಿಸಕ್ಕೆ ಆಗಲ್ಲ. ಬೆಂಗಳೂರು ಭಾರತದ ಗ್ಲೋಬಲ್ ಸಿಟಿ, ಟೆಕ್ನಾಲಜಿ ಸಿಟಿ. ಇಡೀ ವಿಶ್ವದಲ್ಲಿ ಜನರು ಕೇಳ್ತಾರೆ ಏನಾಗ್ತಿದೆ ಬೆಂಗಳೂರಿಗೆ ಅಂತ. ಬೆಂಗಳೂರು ಟ್ರಾಫಿಕ್ ಬಗ್ಗೆ ಎಲ್ಲರಿಗೂ ಗೊತ್ತು. ಸಿಲಿಕಾನ್ ವ್ಯಾಲಿಯಲ್ಲಿ ಎಲ್ಲರೂ ಹೇಳ್ತಾರೆ ಬೆಂಗಳೂರು ಟ್ರಾಫಿಕ್ ಸರಿಗಿಲ್ಲ ಅಂತ ಅವರೇ ಹೇಳ್ತಾರೆ. ಬೆಂಗಳೂರು ಫ್ಲಡ್ಡಿಂಗ್ ಆಗಿದೆ ಅಂತ ಹೇಳ್ತಾರೆ. ಇವಾಗ ಯಾರೋ ಒಬ್ರು ಟ್ವೀಟ್ ಮಾಡಿದ್ರು, ಬೆಂಗಳೂರಲ್ಲಿ ಆಂಫಿಬಿಯಸ್ ವೆಹಿಕಲ್ ಬೇಕು, ಅಂದ್ರೆ ಬೋಟ್ಗಳು ಬೇಕು ಇವಾಗ ನಮ್ ರಸ್ತೆಯಲ್ಲಿ, ಕಾರ್ಗಳು ಬೇಡ ಅಂತ. ಆತರ ನಗ್ತಾ ಇದಾರೆ ನಮ್ಮ ಮೇಲೆ. ಹೌದು, ದುನಿಯಾ ವಿಶ್ವದಲ್ಲೇ ಎಲ್ಲಾರು ನಗ್ತಾ ಇದಾರೆ. ಏನು ಸಿಟಿಯಲ್ಲಿ ಡ್ರೈನೇಜ್ ಸರಿ ಮೇಂಟೈನ್ ಮಾಡಕ್ ಆಗಲ್ವಾ? ನೀವು ಇದನ್ನ ರೋಡ್ ಮಾಡಕ್ ಆಗಲ್ವಾ? ಏನಿದು ಸಿಟಿ? ಸರ್, ಇನ್ಫ್ಯಾಕ್ಟ್ ಇವತ್ತು ನಾವು ಪಬ್ಲಿಕ್ ಕಾಲ್ಸ್ ಓಪನ್ ಮಾಡಿದ್ವಿ ಸಮಸ್ಯೆಗಳ ಬಗ್ಗೆ ಮಾತಾಡುವಾಗ.
ಅಧಿಕಾರಿಗಳು ಬರ್ತಾರಂತೆ ವಿಸಿಟ್ ಮಾಡಿ, ಓ ಇದಕ್ಕೆ 1 ಲಕ್ಷ ರಿಲೀಸ್ ಆಗಿದೆ, 2 ಲಕ್ಷ ರಿಲೀಸ್ ಆಗಿದೆ ಅಂತ ಹೇಳ್ತಾರಂತೆ. ಬಟ್ ಆ ದುಡ್ಡು ಎಲ್ಲಿ ಹೋಯ್ತು, ಯಾಕೆ ಇಮಿಡಿಯೇಟ್ ಆಗಿ ಕೆಲಸ ಸ್ಟಾರ್ಟ್ ಮಾಡ್ತಿಲ್ಲ ಅಂತ ಉತ್ತರ ಇಲ್ವಂತ ಅವ್ರ ಹತ್ರ. ಅದೇ ಉತ್ತರ ಇಲ್ಲಮ್ಮ, ಯಾಕಂದ್ರೆ ಇದು ಫೇಕ್ ಬಿಲ್ ಮಾಡ್ಬಿಟ್ಟು ತಿನ್ಬಿಡ್ತಾರೆ. ಫೇಕ್ ಬಿಲ್ ಮಾಡಿ ನೋಡಿ, BBMPದು Okay. ಜನರು ಹೇಳ್ತಾರೆ ಅಕೌಂಟ್ಸ್ ಆಡಿಟ್ ಆಗಿಲ್ಲ. ವರ್ಷಕ್ಕೆ ನೀವು ಬೇಕಾದ್ರೆ ಎಂಕ್ವೈರಿ ಮಾಡಿ, BBMP ಅಕೌಂಟ್ಸ್ ಯಾವಾಗ CAG ಅವರು ಆಡಿಟ್ ಮಾಡಿದ್ದಾರೆ, Okay. ಯಾವ ವರ್ಷ ನೀವೊಂದು ನೋಡ್ಬಿಟ್ಟು ಅದು ಒಂದು ಚರ್ಚೆ ಶುರು ಮಾಡಿ. ಖಂಡಿತ ಯಾವಾಗ ಸರ್. ಆಡಿಟ್ Follow ಆಗಿದೆ, up ಮಾಡ್ತೀವಿ ಅದನ್ನ. ಯಾರು ನೋಡಿದ್ದಾರೆ, ಎಷ್ಟು ಬಿಲ್ ಆಗಿದೆ, ನೀವೆಲ್ಲ ಅನಲೈಸ್ ಮಾಡಿ ಎಲ್ಲಾರ್ಗು ಜನತೆಗೆ ತೋರಿಸಿ. ಓಕೆ, ಆಡಿಟ್ ಆಗಿಲ್ಲ, ಏನಾದ್ರು ತಿನ್ಬಿಟ್ರೆ ನೋಡಿ. ಜ್ಞಾಪಕ ಇದೆ, BBMP ಡಾಕ್ಯುಮೆಂಟ್ಸ್ ಎಲ್ಲ ಬೆಂಕಿಯಲ್ಲಿ ಉಜ್ಬಿಟ್ರು, ಸರಿ ಅಲ್ವಾ? ಜ್ಞಾಪಕ ಇದೆ ನಿಮ್ಗೆ? ಹಾ. ಮಿಡ್ ನೈಟ್ ಟೆಂಡರ್ ಆಯ್ತು, ಜ್ಞಾಪಕ ಇದೆ? ಅದೆಲ್ಲ ಏನಾಯ್ತು? ಏನು ಆಗಲ್ಲ. ಈ ಕರಪ್ಷನ್ ಇಂದ ನಮ್ ಸಿಟಿ, ನಮ್ದು Okay, sir. ನಮ್ದು ಒಂದು ಫೈನ್ ಸರ್, ಸುಂದರ ನೀವು ಹೇಳಿದ್ದನ್ನ ಬೆಂಗಳೂರು ಕೆಳಗೆ of course ಹೋಗ್ತಾ ನಾವು ಇದೆ. ಫಾಲೋ ಅಪ್ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ನಮ್ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಶಾಂತಲಾ ದಾಮ್ಲೆ ಅವರೇ, ಅಶೋಕ್ ಗೌಡ ಅವರೇ, ಸಂದೀಪ್ ಅವರೇ, PR ರಮೇಶ್ ಅವರೇ, ಮೋಹನ್ ದಾಸ್ ಪೈ ಅವರೇ, ಥ್ಯಾಂಕ್ ಯು ಸೋ ಮಚ್.